ಕ್ಷಣ ಕ್ಷಣಕ್ಕೂ ಮಂಗಳೂರಿನ ಪಳ್ಗುಣಿ ನದಿಯ ನೀರು ಏರಿಕೆ ಆಗ್ತಾ ಇದೆ. ಹೀಗಾಗಿ ಅದ್ಯಪಾಡಿ ಮೊಗೇರಕುದ್ರು ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೋಣಿ ಮೂಲಕವೇ ಇಲ್ಲಿನ ಜನ ಸಂಚಾರವನ್ನು ಮಾಡ್ತಿದ್ದಾರೆ. TV9 ಕೂಡ ಈ ಮೊಗೇರಕುದ್ರು ಅದ್ಯಪಾಡಿ ಗ್ರಾಮದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ನಾವು ಕೂಡ ಇದೇ ಒಂದು ದೋಣಿಯಲ್ಲಿ ಈ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇರ್ತಕ್ಕಂಥ 30ಕ್ಕೂ ಹೆಚ್ಚು ಮನೆಗಳು ಕೂಡ ಈ ರೀತಿಯಾದ ದೋಣಿಯನ್ನೇ ಬಳಸಿ ಅವಲಂಬಿಸಿ ಆ ಮನೆಗಳಿಗೆ ಬರಬೇಕಾಗಿದೆ. ಇಲ್ಲಿಂದ ಮಂಗಳೂರು ನಗರಕ್ಕೆ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಯಾಕಂದ್ರೆ ಸುಮಾರು 15 ಅಡಿಗೂ ಹೆಚ್ಚು ಆಳದಲ್ಲಿ ಇಲ್ಲಿ ನೀರು ಹರಿತಾ ಇದೆ. ಸಂಪೂರ್ಣವಾಗಿ ಗ್ರಾಮ ಜಲಾವೃತ ಆಗಿದೆ. ಇಲ್ಲಿಯೂ ಕೂಡ ಮನೆ ಗಮನಿಸಬಹುದು. ಈ ಮನೆಗೆ ಎಂಟ್ರಿ ಆಗ್ಬೇಕಂದ್ರೂ ಕೂಡ ಇಲ್ಲಿ ಮನೆಯ ಅಂಗಳದವರೆಗೂ ಕೂಡ ನೀರಿದೆ. ನಾನು ಕೂಡ ಇದೇ ಅಂಗಳ, ಇಲ್ಲಿ ಈಗ ನದಿ ಅಂತಾಗಿದೆ. ಇಲ್ಲಿ ಕೆಳಗೆ ಹೋದ್ರೆ ಮತ್ತು ಆಳ ಇರುತ್ತೆ, ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ನೀರಿದೆ. ಈಗ ಗಮನಿಸಬಹುದು ಈ ಮನೆಯಲ್ಲಿ ಕೂಡ ಸಾಕಷ್ಟು ಹಿರಿಯರು ಇರ್ತಾರೆ, ಮಕ್ಕಳು ಇರ್ತಾರೆ, ಈ ಮಹಿಳೆಯರಿದ್ದಾರೆ ಮತ್ತು ಮಕ್ಕಳೆಲ್ಲರೂ ಕೂಡ ಇದ್ದಾರೆ. ಅವರಿಗೂ ಕೂಡ ಅಂದ್ರೆ ಅಗತ್ಯ ವಸ್ತುಗಳನ್ನು ತರೋದಕ್ಕೂ ಕೂಡ ಮಂಗಳೂರಿಗೆ ಹೋಗಬೇಕು. ಆ ಸಂದರ್ಭದಲ್ಲಿ ಇದೇ ರೀತಿಯಾಗಿ ದೋಣಿಯನ್ನು ಅವಲಂಬಿಸಿ ಹೋಗಬೇಕಾಗಿದೆ. ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಯುವಕರು ದೋಣಿಯನ್ನು ನಡೆಸಿಕೊಂಡು ಇಲ್ಲಿ ಈ 30ಕ್ಕೂ ಹೆಚ್ಚು ಮನೆಯಿಂದ ಅವರಿಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ತಂದು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿಂದ ಆ ಭಾಗಕ್ಕೆ ಕನೆಕ್ಟ್ ಮಾಡೋದಕ್ಕೆ ಬೇಕಾದಂಥ ದೋಣಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ಅಂಗಳದ ಸುತ್ತ ನೀರಿದೆ. ಇಲ್ಲಿ ಗಮನಿಸಬಹುದು ಇದು ಒಂದು ರೀತಿಯಾಗಿ ನದಿ ಅಂತಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲ ಕೃಷಿ ಭೂಮಿ ಹಾನಿಯಾಗಿದೆ. ಕೃಷಿ ಭೂಮಿ ಅಂತ ಈ ನದಿ ನೀರು ನುಗ್ಗಿದೆ. ಅಂಗಳ ಪೂರ್ತಿಯಾಗಿ ಅಂದ್ರೆ ದ್ವೀಪದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ಇಲ್ಲಿನ ಸ್ಥಳೀಯರಿದ್ದಾರೆ. ಅವ್ರು ಏನು ಹೇಳ್ತಾರೆ ಮತ್ತು ಈ ರೀತಿಯಾದ ಪರಿಸ್ಥಿತಿಗೆ ಏನು ಕಾರಣ ಎಂಬುದನ್ನು ಅವರನ್ನು ಕೇಳ್ತೇನೆ. ಸರ್, ಈಗಾಗಲೇ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಈ ಮುಗೇರಕುದ್ರು ಅದ್ಯಪಾಡಿ ಗ್ರಾಮ ಜಲಾವೃತ ಆಗುತ್ತೆ. ಯಾಕೆ ಈ ರೀತಿ ಆಗುತ್ತೆ, ಯಾವ ಕಾರಣಕ್ಕಾಗಿ ಈ ರೀತಿ ಆಗುತ್ತೆ ಅಂತ ಹೇಳಿ? ಇದು ಅಂದರೆ ಮರವೂರು ಡ್ಯಾಮ್ ಆಯಿತು. ಮರವೂರು ಡ್ಯಾಮು 12-13 ಸಾಲಿನಲ್ಲಿ ಆದದ್ದು. ಅದರ ನಂತರ ಪ್ರತಿ ವರ್ಷ 11 ವರ್ಷದಿಂದ ಇದೇ ಪರಿಸ್ಥಿತಿ. ಒಂದು ಮಳೆ ಬಂದರೆ ಹೀಗೆ ನೆರೆ ಬರೋದು ಹೇಗೆ ಅಂದರೆ ಅಲ್ಲಿ ಮರವೂರು ಡ್ಯಾಮಿಗೆ ಎಮರ್ಜೆನ್ಸಿ ಗೇಟ್ ಇಲ್ಲ. ಅವರು 10 ಫೀಟ್ ಬೆಡ್ ಮಾಡಿ 3 ಫೀಟಿದ್ದು ಕಿಂಡಿ ಮಾಡಿ 3 ಫೀಟಿದ್ದು ಪಿಲ್ಲರ್ ಮಾಡಿದ್ದಾರೆ. 80 ಕಿಂಡಿ 82 ಪಿಲ್ಲರ್. ಆಗ ಅದರಲ್ಲಿ ಅರ್ಧ ನೀರು ಬ್ಲಾಕ್ ಆಗ್ತಾ ಉಂಟು. ಮತ್ತು 10 ಫೀಟಿದ್ದು ಬೆಡ್ ಉಂಟು, ಅದರಲ್ಲಿ ಬ್ಲಾಕ್ ಆಗೋದು. ಒಂದು ಮಳೆ ಬಂದರೆ ಸಾಕು, ಇಲ್ಲಿ ಎಲ್ಲ ನೀರು ಎಲ್ಲ ಬರೋದು. ಅದಕ್ಕೆ ಎಮರ್ಜೆನ್ಸಿ ಗೇಟ್ ಇಲ್ಲ. ನಾವು ಪ್ರತಿ ವರ್ಷ ಇದೇ ಮಾಧ್ಯಮದಲ್ಲಿ ಹೇಳಿದ್ದೇವೆ, ಪತ್ರಿಕೆಯಲ್ಲಿ ಎಲ್ಲರಲ್ಲಿ ಹೇಳುದು. ಮತ್ತು ಎಲ್ಲ ಇಲಾಖೆ ಅರ್ಜಿ ಕೊಟ್ಟಿದೆ. ಏನಂದರೆ 2 ಬದಿಯಲ್ಲಿ 30 ಮೀಟರ್ ಇದ್ದು ಹೈಡ್ರೋಲಿಕ್ ಗೇಟ್ ಮಾಡಿದರೆ ಮಳೆಗಾಲ ನೀರು ಸರಾಗವಾಗಿ ಹರಿದು ಹೋಗ್ತದೆ. ಹಾಗೆ ಮಾಡಿದರೆ ನಮಗೆ ನೆರೆ ಬರುವುದಿಲ್ಲ. ಅದೊಂದು ಮಾಡಲಿಕ್ಕೆ ನಾವು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಅವರು ಸ್ಪಂದನೆ ಮಾಡೋದಿಲ್ಲ. ಅದು ಏನು ಅಂತ ಗೊತ್ತಾಗಲ್ಲ ಸರ್. ಈಗ ಈ ಗ್ರಾಮದಲ್ಲಿ ಎಷ್ಟು ಮನೆ ಇದೆ, ಎಷ್ಟು ಕೃಷಿ ಭೂಮಿ ಇದೆ, ಏನೇನು ಹಾನಿಯಾಗಿದೆ ಅಂತೇಳಿ? ಇಲ್ಲಿ ಸಾಧಾರಣ ನಮ್ಮ ಈ ಏರಿಯಾದಲ್ಲಿ ಮುಳುಗಡೆ ಆಗುವಂಥದ್ದೇ ಮನೆಗಳು 30 ಮನೆಗಳುಂಟು. ಹಾಗೆಯೇ ಒಂದು 10,000 ಎಕರೆ ಜಾಗ ಕೃಷಿ ಭೂಮಿ ಹಾನಿಯಾಗಿದೆ. ಏನಂದರೆ ಭತ್ತ, ಅಡಿಕೆ, ತೆಂಗು, ಬಾಳೆ ಎಲ್ಲ ಹಾಳಾಗಿ ಹೋಗಿದೆ. ಏನಂದರೆ ನೀರಲ್ಲಿ ನಿಂತರೆ ಅದು ಇದು ಆಗೋದಿಲ್ಲ, ಎಲ್ಲ ಹೋಗ್ತದೆ. ಅದು ವರ್ಷವೂ ಹೀಗೆ ಆಗ್ತಾ ಉಂಟು. ಅದಕ್ಕೆ ಏನು ಮಾಡೋದು ಅಂತ ನಮ್ಗೆ ಗೊತ್ತಾಗಲ್ಲ. ಮತ್ತು ಅವರು ಎಲ್ಲರೂ ಬರ್ತಾರೆ, ಬಂದು ಮಳೆಗಾಲದಲ್ಲಿ ಹೇಳ್ತಾರೆ ನಾವು ಹಾಗೆ ಮಾಡ್ತೇವೆ ಹೀಗೆ ಬಂತೇವೆ. ಮತ್ತು ಬೇಸಿಗೆ ಬರುವಾಗ ಏನೂ ಮಾಡೋದಿಲ್ಲ. ಅದರ ಬಗ್ಗೆ ಇಷ್ಟರ ಜನಕ್ಕೆ ಯಾರೂ ಅದರ ತಲೆ ಕೆಡಿಸಿಕೊಳ್ಳಿಲ್ಲ. ಈಗ ಇಲ್ಲಿ ರಸ್ತೆ ಯಾವುದು, ನದಿ ಯಾವುದು ಗದ್ದೆ ಯಾವುದು, ಅಡಿಕೆ ತೋಟ ಯಾವುದು ಗೊತ್ತಾಗ್ತದೆ, ಎಲ್ಲ ನದಿ ಅಂತ ಆಗಿದೆ. ಈಗ ಇಲ್ಲಿಂದ ಹೊರಗೆ ಹೋಗ್ಬೇಕಂದ್ರೆ ಏನು ಮಾಡ್ತೀರಿ? ದೋಣಿ ಮೂಲಕ ಎಮರ್ಜೆನ್ಸಿ ಎಲ್ಲ ಇದ್ರೆ ಹೇಗೆ ಹೋಗ್ತೀರಿ ಅಂತ ಹೇಳಿ? ಹೇಗಾದರೆ ನಾವು ಜೀವ ಬಚಾವ್ ಮಾಡಬೇಕಲ್ಲ, ಅದು ದೋಣಿಯಲ್ಲೇ ಹೋಗೋದು. ನಾವು ಸ್ವಲ್ಪ ಯುವಕರೆಲ್ಲ ಒಟ್ಟಿಗೆ ಸೇರಿ ಈ ದೋಣಿಯಲ್ಲಿ ಆಚೆ ಈಚೆ ಕೊಂಡೋಗೋದು. ಮತ್ತು ಅಗತ್ಯ ವಸ್ತು ತರಲಿಕ್ಕೆ ಯಾರಿಗೆ ಮನೆಯಲ್ಲಿ ದೋಣಿ ಇಲ್ಲದವರಿಗೆ ನಾವೇ ಹೆಲ್ಪ್ ಮಾಡಿ ಅವರನ್ನು ಕರ್ಕೊಂಡು ಬರ್ತೇವೆ. ಅದೆಲ್ಲ ಮಾಡೋದು ನಾವೇ ಮಾಡೋದು, ಬೇರೆ ಯಾರು ಮಾಡೋದಿಲ್ಲ. ಹಾಗೆ ಅದು ಆದರೂ ನಮಗೆ ಇದು ಏನಂದರೆ ಅವರು ಎಮರ್ಜೆನ್ಸಿ ಗೇಟ್ ಮಾಡಿದರೆ ಈಗ ನೆರೆ ಬರೋದಿಲ್ಲ. ಅವರು ದಯವಿಟ್ಟು ಇನ್ನು ಮುಂದೆ ಆದರೂ ಮಳೆಗಾಲ ಬರುವ ವರ್ಷ ಆದರೂ ಅವರು ಎಮರ್ಜೆನ್ಸಿ 30 ಮೀಟರ್ ಹೈಡ್ರೋಲಿಕ್ ಗೇಟ್ ಮರವರೆಗೆ ಮಾಡಿದರೆ ನೆರೆ ಬರೋದಿಲ್ಲ. ದಯವಿಟ್ಟು ಒಂದು ಮಾಡಿಕೊಡಲಿ ಅಂತ ನಮ್ಮ ವಿನಂತಿ. ಈಗ ಕೇವಲ ಜನರು ಮಾತ್ರ ಅಲ್ಲ, ಜಾನುವಾರುಗಳಿಗೂ ಕೂಡ ಸಂಕಷ್ಟ ಇದೆ. ಏನೇನು ಹಾನಿಯಾಗಿದೆ ಮತ್ತು ಜಾನುವಾರುಗಳು ಏನು ಸಂಕಷ್ಟ ಎದುರಾಗಿದೆ? ಜಾನುವಾರು ನಮ್ಮಲ್ಲಿ ನೋಡಿ, ನನ್ನಲ್ಲಿ ಈಗ ಒಂದು 8 ದನ ಉಂಟು. ಹಾಗೇನೆ ಬೇರೆಯಲ್ಲಿ 10, 8 ಎಲ್ಲ ಉಂಟು. ಅದು ಕೊಟ್ಟಿಗೆ ಒಳಗೆ ಉಂಟು. ಕೊಟ್ಟಿಗೆ ಒಳಗೆ ಇದ್ದರೂ ಅದನ್ನು ಸುತ್ತ ನೆರೆ ಬಂದಿದೆ. ಅದನ್ನು ಈಗ ಏನು ಮಾಡೋದು ನಾವು? ಅದು ಕೂಡ ಹೆದರಿಕೆ ಆಗ್ತಾ ಉಂಟು. ಮತ್ತು ಇಲ್ಲಿ ಕೋಳಿ, ಬೇರೆ ನಾಯಿ ಎಲ್ಲ ಉಂಟು. ಎಲ್ಲ ಇದ್ದರೆ ಅದನ್ನು ಏನು ಮಾಡೋದು? ಅದಕ್ಕೂ ಕೂಡ ನಮಗೆ ತುಂಬ ಕಷ್ಟ. ಈ ಜನರಲ್ಲಿ ಹೇಗಾದರೂ ದೋಣಿಯಲ್ಲಿ ಕೊಂಡೋಗ್ಬೋದು. ಇದನ್ನೆಲ್ಲ ಹೇಗೆ ಕೊಂಡೋಗೋದು, ದನಗಳನ್ನು ಹೇಗೆ ಕೊಂಡೋಗೋದು, ಅದೆಲ್ಲ ನಮಗೆ ತುಂಬ ಹೆದರಿಕೆ ಆಗ್ತಾ ಉಂಟು. ಮತ್ತು ಎಲ್ಲರೂ ಹೇಳ್ತಾರೆ ಕೃಷಿ ಮಾಡಿ. ನಾವು ಹೀಗೆ ಕೃಷಿ ಮಾಡಿ ಸತ್ರ ಯಾರು ಇದ್ದಾರೆ? ವರ್ಷ ಈಗಿನ ಆಗ್ತದೆ, ಯಾರು ಕೇಳುವವರಿಲ್ಲ. ಅದು ಏನು? ಈಗ ಇಲ್ಲಿಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ರೀತಿ ಆದಾಗ ಬರೋದಿಲ್ಲ. ಬಂದವರು ಏನು ಹೇಳ್ತಾರೆ ಅಂತ? ಬಂದವರು ಇನ್ನು ಅದಕ್ಕೆ ನಾವು ವ್ಯವಸ್ಥೆ ಮಾಡಿದೆ ಅಂತ ನಾವು ಭರವಸೆಯನ್ನು ಕೊಡೋದಲ್ಲದೆ ಅದರ ಬಗ್ಗೆ ಯಾರೂ ಏನು ಮಾಡಲಿಲ್ಲ. ಅವ್ರಿಗೆ ಬೇಕಾದರೆ ಇಂಜಿನಿಯರ್ ಎಲ್ಲ ಬಂದು ಎಸ್ಟಿಮೇಟ್ ಎಲ್ಲ ಮಾಡಬೇಕಲ್ಲ, ಅದು ಹೇಗೆ ಮಾಡೋದು, ಪ್ಲ್ಯಾನ್ ಏನಾದರೂ ಹೇಳಬೇಕಲ್ಲ, ಏನೂ ಇಲ್ಲ. ಅದರ ಬಗ್ಗೆ ಯಾರೂ ಇಲ್ಲ. ಬಂದಾಗ ಮಳೆ ಬರೋಕೆ ಈಗ ನಾವು ಟಿವಿಯಲ್ಲಿ ಬರುವಾಗ ಅವ್ರು ಬರ್ತಾರೆ, ಬಂದು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ಹೋಗ್ತಾರೆ. ಮತ್ತೇನು ಮಾಡೋದಿಲ್ಲ. ಅದೊಂದು ದಯವಿಟ್ಟು ಇನ್ನು ಮುಂದಕ್ಕಾದರೂ ಮಾಡಲಿ ಅಂತ ನಮ್ಮ ವಿನಂತಿ.
ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಸ್ಥಳೀಯರಾದಂಥ ಶಿವರಾಮ ಹೇಳುವಂಥ ಮಾತು. ಯಾಕಂತ ಹೇಳಿದ್ರೆ ಇಲ್ಲೇ ಪಕ್ಕದಲ್ಲಿ ಏನು ಪಳ್ಗುಣಿ ನದಿ ಹರಿಯುತ್ತೆ, ಆ ಒಂದು ಪಳ್ಗುಣಿ ನದಿಗೆ ಅಡ್ಡಲಾಗಿ ಒಂದು ಕಿಂಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಆ ಕಿಂಡಿ ಅಣೆಕಟ್ಟಿಗೆ ಎಮರ್ಜೆನ್ಸಿ ಗೇಟ್ ಇಲ್ಲ. ಎಮರ್ಜೆನ್ಸಿ ಗೇಟ್ ಮಾಡಿದರೆ ಈ ರೀತಿಯಾಗಿ ಇಲ್ಲಿ ನೀರು, ನದಿಯ ನೀರು ನಮ್ಮ ಗ್ರಾಮಕ್ಕೆ ನುಗ್ಗೋದಿಲ್ಲ. ಹೀಗಾಗಿ ಎಮರ್ಜೆನ್ಸಿ ಗೇಟ್ ಅನ್ನು ಮಾಡಿ ಅನ್ನೋಂಥ ಒತ್ತಾಯವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಾವಾದರೂ ದೋಣಿ ಮೂಲಕ ಸಂಚಾರ ಮಾಡಬಹುದು, ಆದರೆ ಜಾನುವಾರುಗಳನ್ನು ಹೇಗೆ ಇಲ್ಲಿಂದ ನೆರೆ ಬಂದಾಗ ಅದನ್ನು ಹೊರಗೆ ತೆಗೆದುಕೊಂಡು ಹೋಗೋದು, ಅದು ಆ ಒಂದು ಪ್ರಶ್ನೆ ಕೂಡ ಅವರಲ್ಲಿ ಇದೆ. ಹೀಗಾಗಿ ಯಾವಾಗ ನದಿ ನೀರು ಹೆಚ್ಚಾಗಿ ಮನೆ ಒಳಗೂ ಕೂಡ ನೀರು ಬರುವಂತ ಸಾಧ್ಯತೆ ಇದೆ, ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಯಾರಿಗೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲಿನ ಮುಗೇರಕುದ್ರು ಅವಧ್ಯಪಾಡಿ ಗ್ರಾಮದ ಜನರ ಸಂಕಷ್ಟ ಯಾರಿಗೂ ಕೂಡ ಬೇಡ ಎನ್ನುವಂತಾಗಿದೆ. ಹೀಗಾಗಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಮತ್ತು ಇಲ್ಲಿನ ಜನರ ಸಂಕಷ್ಟಕ್ಕೆ ನೆರವಾಗಿ ನಿಲ್ಲಬೇಕು. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.